ಡಿಯರ್ ಫ್ರೆಂಡ್ಸ್, ನಮಸ್ತೆ ಸ್ನೇಹಿತರೆ. ಇತಿಹಾಸದ ಪುಟಗಳಲ್ಲಿ ಎಷ್ಟೋ ಜನ ರಾಜರುಗಳು ಬಂದರು ಹೋದರು. ಆದರೆ ಮಣ್ಣಿನ ವಾಸನೆಯನ್ನು ಮೈತುಂಬ ಅಂಟಿಸಿಕೊಂಡು ಬ್ರಿಟಿಷರ ಅಹಂಕಾರಕ್ಕೆ ಬೆಂಕಿಯಿಟ್ಟ ಒಬ್ಬ ವೀರ ಮಗ ಇದ್ದರೆ ಅದು ನಮ್ಮ ಕೆಚ್ಚದೆಯ ಕನ್ನಡ ನಾಡಿನ ಸಂಗೊಳ್ಳಿ ರಾಯಣ್ಣ. ಡಿಯರ್ ಫ್ರೆಂಡ್ಸ್, 1978ರ ಕಾಲ ಕಿತ್ತೂರಿನ ಮಣ್ಣಿನಲ್ಲಿ ರಾಯಣ್ಣನ ಜನನವಾಗಲಿಲ್ಲ, ಒಂದು ಇತಿಹಾಸವೇ ಹುಟ್ಟಿಕೊಂಡಿತ್ತು. ರಾಯಣ್ಣನ ಕುರಿತು ಮಾತನಾಡುವಾಗ ನಮಗೆ ನೆನಪಾಗುವುದು ಕೆಚ್ಚದೆಯ ಕಿತ್ತೂರು ರಾಣಿ ಚೆನ್ನಮ್ಮ. ಆದರೆ ಆ ರಾಣಿ ಚೆನ್ನಮ್ಮನ ಸೈನ್ಯದ ಬಲಗೈಯಾಗಿ ಬ್ರಿಟಿಷರ ನಿದ್ದೆಗೆಡಿಸಿದ ಆ ಸಿಂಹ ರಾಯಣ್ಣನ ಸಾಹಸ ಗಾದೆ ಇದೆಯಲ್ಲ, ಅದೊಂದು ಬೆರಗು. ಕೇವಲ ಖಡ್ಗ ಹಿಡಿದು ಹೋರಾಡಿದವನಲ್ಲ, ಅವನು ಬ್ರಿಟಿಷರ ವ್ಯವಸ್ಥೆಯನ್ನು ಧ್ವಂಸಗೊಳಿಸಿ ಸಿದ್ಧನಾಗಿದ್ದ ಕ್ರಾಂತಿಯಕಾರಿ ಸಂಗೊಳ್ಳಿ ರಾಯಣ್ಣ. ಡಿಯರ್ ಫ್ರೆಂಡ್ಸ್, ಬ್ರಿಟಿಷರು ಒಂದು ಭಾರತವನ್ನು ಆಳುತ್ತಿರಲಿಲ್ಲ, ಲೂಟಿ ಮಾಡುತ್ತಿದ್ದರು. ಕಿತ್ತೂರನ್ನು ಕಬಳಿಸಲು ಹೊಂಚು ಹಾಕಿದಾಗ ರಾಯಣ್ಣನ ಒಳಗಿದ್ದ ಸಿಂಹ ಗರ್ಜನೆಯಾಗಿತ್ತು. ತನ್ನ ತಾಯಿ ಚೆನ್ನಮ್ಮನ ಅಣಕಿನಂತೆ ನಾನು ಹೋರಾಡುತ್ತೇನೆ ಎಂದು ಆತ ಪಣ ತೊಟ್ಟಿದ್ದ. ಡಿಯರ್ ಫ್ರೆಂಡ್ಸ್, ರಾಯಣ್ಣನ ಹೋರಾಟ ಬರೀ ಯುದ್ಧವಾಗಿರಲಿಲ್ಲ, ಅದು ಸೈನಿಕ ತಂತ್ರಗಳ ಜಾಣ್ಮೆ. ಬ್ರಿಟಿಷರ ಗೋಲ್ಡ್ ಬಾರ್ಗಳನ್ನು ಲೂಟಿ ಮಾಡುವುದು, ಅವರ ರೈಲು ವ್ಯವಸ್ಥೆಯನ್ನು ತಡೆಯುವುದು, ಆಡಳಿತ ವ್ಯವಸ್ಥೆಯನ್ನು ಅಸ್ವಸ್ಥಗೊಳಿಸುವುದು. ಅವನ ಪ್ರತಿ ಹೆಜ್ಜೆಗೂ ಬ್ರಿಟಿಷರು ಬೆಚ್ಚಿ ಬೀಳುತ್ತಿದ್ದರು. ಡಿಯರ್ ಫ್ರೆಂಡ್ಸ್, ಠಾಕ್ರೆಯಂತಹ ಅಧಿಕಾರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದವನು ಇವನು. ರಾಯಣ್ಣನನ್ನು ಹಿಡಿಯಲು ಆಗುತ್ತಿಲ್ಲ ಎಂದು ಬ್ರಿಟಿಷರು ಹೊಸ ಖಾತೆಯಿಂದ ನಳುತ್ತಿರುವಂತಹ ದೃಶ್ಯವಿದೆಯಲ್ಲ, ಅದು ಅಸಲಿ ಜಯ. ಆದರೆ ವಿಧಿಯಾಟವೇ ಬೇರೆ ಇತ್ತು. ಕತ್ತಿಯಿಂದ ಸೋಲಿಸಲಾಗದ ರಾಯಣ್ಣನನ್ನು ಸ್ವಂತ ಜನರೇ ಕೊಟ್ಟ ಮೋಸದ ಬೆಲೆಯಲ್ಲಿ ಸಿಲುಕಿಸಲಾಗಿತ್ತು. 1891ರ ಆ ಕರಾಳ ದಿನ, ನಂದಗಡದ ಮರ ಬ್ರಿಟಿಷರು ರಾಯಣ್ಣನಿಗೆ ಗಲ್ಲು ಶಿಕ್ಷೆ ವಿಧಿಸಿದಾಗ ಅವನ ಮುಖದಲ್ಲಿ ಭಯವಿರಲಿಲ್ಲ, ಅಹಂಕಾರವಿತ್ತು. ಡಿಯರ್ ಫ್ರೆಂಡ್ಸ್, ಅವನ ಕೊನೆಯ ಮಾತುಗಳು ಇತಿಹಾಸದ ಕಣ್ಣಿನಲ್ಲಿ ಮರೆಯಾಗದ ಅಕ್ಷರಗಳು. ನನ್ನ ತಾಯಿಯ ಮಡಲಿಗೆ ನಾನು ಮತ್ತೆ ಹುಟ್ಟಿ ಬರುತ್ತೇನೆ, ಈ ಮಣ್ಣನ್ನು ಕಾಪಾಡಲು. ಡಿಯರ್ ಫ್ರೆಂಡ್ಸ್, ರಾಯಣ್ಣ ಸತ್ತಿಲ್ಲ ಸ್ನೇಹಿತರು. ಅವನು ಇವತ್ತಿಗೂ ನಿಮ್ಮೆಲ್ಲರ ರಕ್ತದಲ್ಲಿ, ಸ್ವಾಭಿಮಾನದಲ್ಲಿ ಜೀವಂತವಾಗಿದ್ದಾನೆ. ಕಿತ್ತೂರಿನ ಮಣ್ಣಿನ ಕಣಕಣದಲ್ಲೂ ರಾಯಣ್ಣನ ಹೆಸರು ಪ್ರತಿಧ್ವನಿಸುತ್ತಿದೆ. ಈ ಕತೆ ನಮಗೆ ನೆನಪಾಗುವುದು ಒಂದೇ: ಗುಲಾಮಗಿರಿಗೆ ತಲೆಬಾಗಬೇಡಿ, ಸ್ವಾಭಿಮಾನಕ್ಕೆ ಬೆಲೆಯನ್ನು ಕೊಡಿ.
ಸ್ನೇಹಿತರೆ, ಬ್ರಿಟಿಷರ ಇಂಗ್ಲಿಷ್ ಹುಸಿ ನಗು ಇದೆಯಲ್ಲ, ಅದು ಹಾವಿಗಿಂತ ಭಯಾನಕ. ರಾಯಣ್ಣನನ್ನು ಯುದ್ಧ ಭೂಮಿಯಲ್ಲಿ ಎದುರಿಸಲಾಗದೆ ಅವರು ನಂಬಿಕೆ ದ್ರೋಹ ಎಂಬ ಅಸ್ತ್ರವನ್ನು ಉಪಯೋಗಿಸಿದರು. ರಾಯಣ್ಣನ ಗೆಳೆಯರೇ ಶತ್ರುಗಳಾದರು. ಇದು ನಿಮ್ಮ ಇತಿಹಾಸದ ಅತ್ಯಂತ ದುರಂತ ಅಧ್ಯಾಯ. ಡಿಯರ್ ಫ್ರೆಂಡ್ಸ್, ಯೋಚಿಸಿ, ತಮ್ಮವರೇ ಎಂದುಕೊಂಡವರು ನಮಗೆ ದ್ರೋಹ ಮಾಡುತ್ತಿದ್ದಾರೆಂದರೆ ಅದನ್ನು ತಿಳಿದಾಗ ಸಿಂಹದಂತಹ ಆತನ ಮನಸ್ಸು ಎಷ್ಟು ನೊಂದಿರಬಹುದು. ಆದರೆ ರಾಯಣ್ಣ ಅತ್ತಿಲ್ಲ. ಬದಲಾಗಿ ಆಕ್ರೋಶಗೊಂಡಿದ್ದ. ನನ್ನ ಪ್ರಾಣ ಬೇಕಾದರೆ ತೆಗೆದುಕೊಳ್ಳಿ, ಆದರೆ ನನ್ನ ಮಣ್ಣನ್ನು ಮಾತ್ರ ಮಾರಿಕೊಳ್ಳಬೇಡಿ ಎಂದು ಗರ್ಜಿಸುತ್ತಾ ಓಡಿದ. ಆತ ಅಂತಿಮವಾಗಿ ಬ್ರಿಟಿಷರ ಮೋಸದ ಬಲೆಗೆ ಸಿಲುಕಿದಾಗ ಆ ದೃಶ್ಯ ನೋಡಿದವರ ಕಣ್ಣಲ್ಲಿ ನೀರು ಬಂತು ಇಲ್ಲವೋ ಗೊತ್ತಿಲ್ಲ, ಆದರೆ ಇತಿಹಾಸದ ಪುಟಗಳೇ ರಕ್ತಸಿಕ್ತವಾಗಿದ್ದವು. 1831 ಜನವರಿ 26 ನಂದಗಡದ ಆ ಮರಕ್ಕೆ ಅಂದು ನೇಣು ಹಾಕಿದ್ದು ಒಬ್ಬ ವ್ಯಕ್ತಿಯನ್ನಲ್ಲ, ಅಂದಿನ ಕರ್ನಾಟಕದ ಸ್ವಾಭಿಮಾನವನ್ನು. ಬ್ರಿಟಿಷ್ ಅಧಿಕಾರಿಗಳು ರಾಯಣ್ಣನ ಕಣ್ಣಿನಲ್ಲಿ ಭಯವನ್ನು ಹುಡುಕುತ್ತಿದ್ದರು, ಆದರೆ ಅಲ್ಲಿ ಇದ್ದದ್ದು ಕೇವಲ ಬೆಂಕಿಯ ಛಲವಾದ ವಿಶ್ವಾಸ. ರಾಯಣ್ಣನ ಕೊನೆಯ ಇಚ್ಛೆ ಏನಿತ್ತು ಗೊತ್ತೇ? ನನ್ನ ಸಮಾಧಿ ಮೇಲೆ ಕತ್ತಿ ಇಡಿ, ನನ್ನ ಮಣ್ಣಿನ ಮೇಲೆ ಅಶೋಕವನ ಬೆಳೆಸಿ ಅಂದಿದ್ದ. ಅವನು ಸತ್ತಾಗ ಅವನ ವಯಸ್ಸು ಕೇವಲ 33. ಕೇವಲ 33 ಆ ವಯಸ್ಸಿನಲ್ಲಿ ಇಂತಹ ಛಲ ಎಲ್ಲಿಂದ ಬರಬೇಕು? ಡಿಯರ್ ಫ್ರೆಂಡ್ಸ್, ಆ ಕೆಚ್ಚದೆಯ ಕನ್ನಡ ನಾಡಿನ ವೀರ ಪರಾಕ್ರಮದ ನಾಯಕನನ್ನು ಅಂದು ಗಲ್ಲಿಗೆ ಹಾಕಲು ಬ್ರಿಟಿಷರ ಕೈಗಳು ನಡುಗುತ್ತಿದ್ದವು. ಏಕೆಂದರೆ ನೇಣುಗಂಬಕ್ಕೆ ಏರುವಾಗಲೂ ಆತ ತನ್ನ ತಾಯಿ ಚೆನ್ನಮ್ಮನ ಅಣತಿಯನ್ನು ನಾವು ಪೂರೈಸಿದ್ದೇವೆ. ಮುಂದಿನ ಪೀಳಿಗೆ ನನ್ನನ್ನು ನೆನಪಿಸಿಕೊಳ್ಳುತ್ತದೆ ಎಂದು ನುಡಿದಿದ್ದ. ರಾಯಣ್ಣನ ಮರಣದ ನಂತರ ಬ್ರಿಟಿಷರು ಅಂದುಕೊಂಡರು ಎಲ್ಲ ಮುಗಿಯಿತು ಅಂತ. ಆದರೆ ಆ ಸಮಾಧಿಯಿಂದಲೇ ಅದೆಷ್ಟು ಸಾವಿರಾರು ರಾಯಣ್ಣಂದರು ಹುಟ್ಟಿಕೊಂಡರು ಎಂಬ ಸತ್ಯ ಅವರಿಗೆ ಅಂದು ತಿಳಿದಿರಲಿಲ್ಲ. ಡಿಯರ್ ಫ್ರೆಂಡ್ಸ್, ನಮಸ್ತೆ. ನಾನು ಒಬ್ಬ ಪತ್ರಕರ್ತನಾಗಿ ನಾನು ಹೇಳುತ್ತೇನೆ, ಇಂದಿನ ನಮ್ಮ ಬದುಕಿನಲ್ಲಿ ನಮಗೆ ರಾಯಣ್ಣನ ಆ ಒಂದು ಗುರಿ ಬೇಕಿದೆ. ಇವತ್ತು ನಾವು ಕತ್ತಿ ಹಿಡಿದು ಹೋರಾಡುವ ಅಗತ್ಯವಿಲ್ಲ, ಆದರೆ ನಾವು ಮಾಡುವ ಕೆಲಸದಲ್ಲಿ ಆ ರಾಯಣ್ಣನ ಛಲ ಇರಬೇಕು. ನಮ್ಮ ಮಣ್ಣಿನ ಬಗ್ಗೆ ನಮಗಿರುವ ಪ್ರೀತಿ, ನಮ್ಮ ಸಂಸ್ಕೃತಿಯ ಮೇಲೆ ನಮಗಿರುವ ಗೌರವ, ಇದೇ ನಾವು ರಾಯಣ್ಣನಿಗೆ ಸಲ್ಲಿಸುವ ನಿಜವಾದ ನಮನ. ಸಂಗೊಳ್ಳಿ ರಾಯಣ್ಣ ಕೇವಲ ಇತಿಹಾಸದ ಪುಸ್ತಕದಲ್ಲಿರುವ ಹೆಸರಲ್ಲ, ಅದೊಂದು ಅಗ್ನಿಕುಂಡ. ಆ ಅಗ್ನಿಯನ್ನು ನಮ್ಮೊಳಗೆ ಉಳಿಸಿಕೊಳ್ಳೋಣ.
ರಾಯಣ್ಣನ ಆಟ ಮುಗಿದಿರಬಹುದು, ಆದರೆ ಅವನ ವಿಚಾರಗಳ ಕತೆ ಇವತ್ತು ಹಸಿರಾಗಿದೆ. ಡಿಯರ್ ಫ್ರೆಂಡ್ಸ್, ಮರೆಯಬೇಡಿ ಸ್ನೇಹಿತರೆ, ಇತಿಹಾಸವನ್ನು ಮರೆತರು ಭವಿಷ್ಯವನ್ನು ಸೃಷ್ಟಿಸಲಾರರು. ಜೈ ರಾಯಣ್ಣ ಎಂದು ಕೂಗಿ. ಡಿಯರ್ ಫ್ರೆಂಡ್ಸ್, ಇತಿಹಾಸ ಅಂದರೆ ಏನು? ಡಿಯರ್ ಫ್ರೆಂಡ್ಸ್, ಇತಿಹಾಸ ಅಂದರೆ ಬರೀ ಗೆದ್ದವರ ಕಥೆಯ? ಇಲ್ಲ, ಇತಿಹಾಸ ಅಂದರೆ ಸೋಲನ್ನೇ ಗೆಲುವಾಗಿ ಪರಿವರ್ತಿಸುವವನ ಕತೆ. ರಾಯಣ್ಣನ ನೇಣುಗಂಬಕ್ಕೆ ಏರಿದಾಗ ಬ್ರಿಟಿಷರು ನಕ್ಕಿದ್ರು. ಅವರ ದೃಷ್ಟಿಯಲ್ಲಿ ಅದು ಒಂದು ದಂಗೆಯ ಅಂತ್ಯವಾಗಿತ್ತು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರು ಆ ದಿನ ರಾಯಣ್ಣನಿಗೆ ನೇಣು ಹಾಕಿರಲಿಲ್ಲ, ಬದಲಾಗಿ ಭಾರತೀಯ ಸ್ವಾಭಿಮಾನದ ಬೀಜವನ್ನೇ ಆ ಮಣ್ಣಿನಲ್ಲಿ ಬಿತ್ತಿದ್ದರು. ನಂದಗಡದ ಮಣ್ಣಿನಲ್ಲಿ ಹುದುಗು ಹೋಗಿರುವ ರಾಯಣ್ಣನ ಮೂಳೆಗಳು ಕೂಡ ಇವತ್ತಿಗೂ ಪ್ರತಿಭಟಿಸುತ್ತಿವೆ. ಬ್ರಿಟಿಷರು ಅವನ ಸಮಾಧಿಯನ್ನು ಮರೆಸಲು ಪ್ರಯತ್ನಿಸಿದರು. ಅವನ ಕಥೆಯನ್ನು ದಾಖಲೆಗಳಿಂದ ಅಳಿಸಲು ಹವಣಿಸಿದ್ದರು. ಆದರೆ ಒಂದು ಜನಪದದ ಕಥೆಯನ್ನು ಅಳಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಡುಗಳ ಮೂಲಕ, ಕಥೆಗಳ ಮೂಲಕ ತಂದೆಯಿಂದ ಮಗನಿಗೆ ಹರಿದು ಬಂದ ರಾಯಣ್ಣನ ವೀರಗಾಸೆ ಕಲ್ಲಿನ ಭಿತ್ತಿಗಳಿಗಿಂತ ಗಟ್ಟಿಯಾಗಿ ಜನರ ಮನಸ್ಸಿನಲ್ಲಿ ಉಳಿಯಿತು. ಡಿಯರ್ ಫ್ರೆಂಡ್ಸ್, ರಾಯಣ್ಣ ಬರೀ ಕತ್ತಿ ಹಿಡಿದು ಹೋರಾಡಿದವನಲ್ಲ. ಆತ ನಮ್ಮ ಆಲೋಚನೆ ಸಿಗದ ಒಂದು ಫಿಲಾಸಫಿ. ಬ್ರಿಟಿಷರು ರಾಯಣ್ಣ ಅಂದರೆ ಒಬ್ಬ ದರೋಡೆಕೋರ ಎಂದರು. ಯಾಕೆ ಗೊತ್ತಾ? ಏಕೆಂದರೆ ಬ್ರಿಟಿಷರ ಆಡಳಿತದ ಅನ್ಯಾಯಗಳನ್ನು ಪ್ರಶ್ನಿಸುವವನು ಯಾರಿಗೂ ಸದಾ ದಂಡೆಕೋರನೇ ಆಗಿರುತ್ತಾನೆ. ಇವತ್ತಿಗೂ ಕೂಡ ನಿಮ್ಮ ಹಕ್ಕಿಗಾಗಿ ನೀವು ಧ್ವನಿ ಎತ್ತಿದರೆ ಅಧಿಕಾರಶಾಹಿ ನಿಮ್ಮನ್ನು ರಾಯಣ್ಣನಂತೆ ಕಾಣುತ್ತದೆ ಅಲ್ವಾ? ಆದ್ದರಿಂದಲೇ ರಾಯಣ್ಣ ಇವತ್ತಿನ ಕಾಲಕ್ಕೆ ಹೆಚ್ಚು ಪ್ರಸ್ತುತ. ಆತ ನಮಗೆ ಕಲಿಸಿದ್ದು ದುಡಿಯುವ ಕೈಗಳು ಎತ್ತರಕ್ಕೆ ಏರಬೇಕು ಎಂದು. ಅವನ ವೀರಾವೇಶ ಇವತ್ತು ನಮ್ಮ ರಕ್ತದಲ್ಲಿ ಹರಿಯುತ್ತಿರಬೇಕು. ಇವತ್ತು ನಮಗೆ ಬೇಕಾಗಿರೋದು ಕತ್ತಿಗಳಲ್ಲ, ರಾಯಣ್ಣನಂತಹ ದೃಢವಾದ ಸಂಕಲ್ಪ. ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಓದುವಾಗ ಹೇಳುವಾಗ ಮೈ ರೋಮಾಂಚನಗೊಳ್ಳುತ್ತದೆ. ಆದರೆ ಅದಕ್ಕೆ ಕಾರಣ ಅವನ ನಿಷ್ಠೆ. ರಾಜನ ಮೇಲಿನ ನಿಷ್ಠೆಯಲ್ಲ, ತನ್ನ ತಾಯ್ನಾಡಿನ ಮೇಲೆ ನಿಷ್ಠೆ. ನಾವೆಲ್ಲರೂ ಇವತ್ತು ನಮ್ಮ ಕೆಲಸದಲ್ಲಿ, ನಮ್ಮ ಬದುಕಿನಲ್ಲಿ ರಾಯಣ್ಣನನ್ನು ಆ 1% ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡರೆ ಸಾಕು, ಆ ಮಣ್ಣಿನ ಋಣ ತೀರಿಸಿದಂತೆ. Dear friends, ರಾಯಣ್ಣನ ವಿಡಿಯೋ ನೋಡುವಾಗ ಕೇವಲ ಅನಿಮೇಷನ್ ಅಥವಾ ದೃಶ್ಯಗಳನ್ನು ನೋಡಬೇಕು. ಆ ದೃಶ್ಯಗಳ ಹಿಂದೆ ಬಚ್ಚಿಟ್ಟುಕೊಂಡಿರುವ ರಾಯಣ್ಣನ ಉಸಿರನ್ನು ಆಲಿಸಿ. ಅವನು ಸತ್ತಿಲ್ಲ, ಅವನು ಅಜರಾಮರ. ಕಿತ್ತೂರಿನ ಮಣ್ಣಿನಿಂದ ನಂದಗಡದ
ಕಂಬದವರೆಗೆ ಅವನು ಬರೆದ ಇತಿಹಾಸ ಇವತ್ತಿಗೂ ನಮ್ಮ ಬೆನ್ನೆಲುಬಾಗಿ ನಿಂತಿದೆ. Dear friends, ಬದುಕೋದು ಹೇಡಿಗಳ ಥರ ಅಲ್ಲ, ರಾಯಣ್ಣನ ಥರ. ಒಂದೇ ಒಂದು ಕ್ಷಣವಾದರೂ ಸ್ವಾಭಿಮಾನದಿಂದ ಬದುಕಬೇಕು. ಆತನಿಗೆ ನಮ್ಮ ಕೋಟಿ ಕೋಟಿ ನಮನಗಳು. ಡಿಯರ್ ಫ್ರೆಂಡ್ಸ್, ಸಂಗೊಳ್ಳಿ ರಾಯಣ್ಣ ಈ ದೀರ್ಘಕಾಲದ ಕಥನವನ್ನು ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಆದರೆ ರಾಯಣ್ಣನ ಬದುಕು ಇಲ್ಲಿಗೆ ಮುಗಿಯುವುದಿಲ್ಲ. 26 ನಿಮಿಷಗಳ ಕಾಲ ಸಫಾರಿಯಲ್ಲಿ ನೀವು ಕಂಡಿದ್ದು ಕೇವಲ ಕತ್ತಿ, ರಕ್ತ, ಯುದ್ಧಗಳನ್ನು. ನೀವು ಕಂಡಿದ್ದು ಒಂದು ಮಣ್ಣಿನ ಮಗನ ಅತೃಪ್ತ ಆತ್ಮದ ಹೋರಾಟವನ್ನು. ಬ್ರಿಟಿಷರು ಸೋಲಿಸಿದರು ಅಂತ ನಾವು ನಂಬಿದ್ದೇವೆ. ಆದರೆ ಅಂದು ಗೆದ್ದದ್ದು ಯಾರು? ರಾಯಣ್ಣನಿಗೆ ನೇಣು ಹಾಕಿದ ಬ್ರಿಟಿಷರಲ್ಲ. ಇತಿಹಾಸದ ಪುಟಗಳಲ್ಲಿ ಇವತ್ತಿಗೂ ರಾಯಣ್ಣ ಎಂಬ ಹೆಸರು ಸಿಂಹಗರ್ಜನೆಯಂತೆ ಘರ್ಜಿಸುತ್ತಿದೆ. ನೇಣುಗಂಬಕ್ಕೆ ಏರಿದಾಗ ರಾಯಣ್ಣನಿಗೆ ಇದ್ದಿದ್ದು ಒಂದೇ ಒಂದು ಚಿಂತೆ, ತನ್ನ ತಾಯಿ ಚೆನ್ನಮ್ಮನ ಆಸೆ ಈಡೇರುತ್ತಿದೆಯೇ. ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ನೋಡುವಾಗ ರಾಯಣ್ಣನ ಆತ್ಮಕ್ಕೆ ಆ ತೃಪ್ತಿ ಸಿಕ್ಕಿದೆ ಅಂತ ನಮಗೆ ಅನಿಸುತ್ತೆ ಅಲ್ವಾ? ನಾವು ಇವತ್ತು ಯಾವುದೋ ಒಂದು ಕಚೇರಿಯಲ್ಲೋ ಅಥವಾ ಯಾವುದೋ ಒಂದು ಹಳ್ಳಿಯಲ್ಲೋ ಕುಳಿತು ಬದುಕುತ್ತಿದ್ದೇವೆ. ನಮಗೆ ರಾಯಣ್ಣನ ಅವಶ್ಯಕತೆ ಇದೆಯೇ? ಖಂಡಿತ ಇದೆ. ಅನ್ಯಾಯದ ವಿರುದ್ಧ ಸೋಲೆತ್ತರವನ್ನು ಮನುಷ್ಯನೇ ಅಲ್ಲ. ಸಮಾಜದಲ್ಲಿ ಒಂದು ತಪ್ಪು ನಡೆಯುತ್ತಿದ್ದರೆ ನೋಡಿ ಸುಮ್ಮನೆ ಹೋಗುವನಿಗಿಂತ ಅದನ್ನು ಪ್ರಶ್ನಿಸುವ ರಾಯಣ್ಣನ ರಕ್ತ ನಮ್ಮಲ್ಲಿ ಹರಿಯುತ್ತಿರಬೇಕು. ಅವನ ಸಮಾಧಿ ಇವತ್ತಿಗೂ ನಮಗೆ ಕೇಳುತ್ತಿದೆ. ಮನುಷ್ಯ ಹುಟ್ಟೋದು ಬರೀ ತಿನ್ನೋಕೆ ಉಣ್ಣೋಕೆ ಅಲ್ಲ, ಈ ಮಣ್ಣಿನ ಋಣ ತೀರಿಸೋಕೆ. ನೀವು ನಿಮ್ಮ ಬದುಕಿನಲ್ಲಿ ಎಷ್ಟೇ ದೊಡ್ಡ ಮನುಷ್ಯರಾಗಿರಲಿ, ಎಷ್ಟು ಹಣ ಗಳಿಸಿರಲಿ, ಆದರೆ ರಾಯಣ್ಣನ ಆ ಸರಳತೆ ಮತ್ತು ದೇಶ ಪ್ರೇಮವನ್ನು ಮಾತ್ರ ಮರೆತು ಬಿಡಬೇಡಿ.